ಕೂಡಿ ಆಟ ಆಡಂತ ಸಂದರ್ಭದೊಳಗ ಏನಾಯ್ತ್ರಿಪ್ಪ? ಆಟ ಆಡಂತ ಸಂದರ್ಭದೊಳಗ ಸಣ್ಣಲ್ಲಿ ಕೂಡಿ ಆಟ ಆಡ್ತಿದ್ರು. ಇವ ಯಾವ ಹುಡುಗರಿಗೆ ಕೇಳುತ್ತಿದ್ದಿಲ್ಲ ಆಟದೊಳಗ. ಅವಾಗೇನಾಯ್ತು, ಬೀಜ ಬಿಟ್ಟು ಬೀಜಾಳ ಮಟ್ಟಿ ಹುಣಸತ್ತಿ ಗ್ರಾಮಕ್ಕೆ ಬಂದ. ಯಾವಲ್ಲಿ ಹುಣಸತ್ತಿ ಗ್ರಾಮಕ್ಕೆ ಇಟ್ಟವ್ರೆ ಬರ್ಲಿಕ್ಕ ಮುತ್ತೇ ಮಳಿಂದ್ರ ಬೀಜ ಬಿತ್ತನೆ ಇರುತ್ತಂತ. ಬಾಕಿಗಳನ್ನ ಮೇಯಿಸ್ತಿದ್ದ. ಹೌದು ಹೌದ್ರಿಪ್ಪ. ಕುರಿಗಳನ್ನ ಮೇಯಿಸ್ತಿದ್ದು ಇಟ್ಟವ್ರೆ ಬರುವಂತಾಗ ತನ್ನ ದೂರ ದೃಷ್ಟಿದಿಂದ ತಿಳ್ಕೊಂಡು ನೋಡಿ ನೋಡಿ ಬಂದರ ಬರದಿಂದ ತಾಪ ಬರಾಕತ್ತಾನ. ಯಾವತ್ತು ಬರಾಕತ್ತಾನ? ಯಾವ್ದ್ರಪ್ಪ? ಆ ಕೇಳಬೇಕಂತ ತಿಳ್ಕೊಂಡು ಬೀಜ ಬಿತ್ತನೆ ಆಯ್ತಾನ. ಕುರಿಗಳನ್ನ ಬಿಟ್ಟು ಹಾಲು ಹಳ್ಳಕ್ಕೆ ಬಂದ. ಹೌದು ಹೌದ್ರಿಪ್ಪ. ಹಾಲು ಹಳ್ಳಕ್ಕೆ ಬಂದು ಇಟ್ಟವ್ರೆ ಯಾಕೆ ಬಂದಿದೆ ಅಂತ ಕೇಳಿದಾಗ ಅವಾಗ ಹೌದು ಮುತ್ತೇ ಮಳಿಂದ್ರ ಬಂತ. ಹೌದು ಅವಾಗ ಇದ್ದವ್ರೆ ಬಿಟ್ಟು ಇನ್ನ ಕೈಲಾಸದಿಂದ ಮಸೀದಿ ಮತ್ತೆ ಬಂದಾನ. ಏಳುಗಂತ್ರ ಗುರುವಿನಲ್ಲಿ ಬರ್ಕೊಂಡು ಕೈಲಾಸವನ್ನ ಬಿಟ್ಟು ಮರತೆ ಮಂಡಲಕ್ಕೆ ಬಂದು ಸರ್ವ ಸಾಹಿತಿಗಳ ತಂದಾನ. ಅವನ ಕಡೆ ಕಳಿಸಿನ ಅಂತ ತಿಳ್ಕೊಂಡು ಇಟ್ಟವರು ಯಾರು ಮಳಿಂದ್ರ ಅಂತ ಇಟ್ಟವರೇನ ಮೂರರ ಶೂನ್ಯ ಮುಮ್ಮೆಂಟು ಬಿಟ್ಟು ಅಮೋಕ್ಷದ ಮುತ್ತೇನ ಬಂದು ಕಳಿಸಿದ. ಹೌದು ಹೌದ್ರಿಪ್ಪ. ಅವಾಗ ಅಮೋಕ್ಷದ ಮತ್ತೆ ಗುರುತಿಡಿದ ಕೇಳಿದ. ಏನು ಕೇಳ್ತಾರಿಪ್ಪ ಮಾತ? ಏನು ಕೇಳಿದ? ಯಾಕಪ್ಪ ನೀವು ಇಲ್ಲಿ ಯಾಕೆ ಬಂದಿದೆ ಅಂದ್ರೆ ಅಲ್ಲಿಗೆ ಬೇರಪ್ಪ ಬರ್ಕೊಂಡು ಹೋಗಿದ್ದ. ಅವಾಗ ಯಾಕೆ ಬಂದಿದ್ದಾಗ ನನಗರ ಬರುವಿಲ್ಲ. ಆ ಗುರುವಿನ ಹುಡುಕಾಡ್ಕೊಟ್ಟು ಬಂದಾಗ ಮುತ್ತೇ ಮಾಳಪ್ಪ ನನಗರ ನಿನ್ನ ಕಡೆ ಕಳಿಸ್ಯಾನ. ಅದಕ್ಕೆ ಗುರುವಿನ ತೋರಿಸಿದಾಗ ಹೌದು ನಿನಗೆ ಗುರು ಬೇಕಾಗಿದ್ರೆ ಅವ ಮಾಳಪ್ಪ ತೋರಿಸ್ತಾನ. ಅವನ ಕಡೆ ನೀವು ಹೋದಂತ ನೀವ ಕಳಿಸ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ದ? ಏನ್ ಮಾಡಿರಿಪ್ಪ? ಗಮ್ಯಕ್ಕೆ ಕಿತ್ತಿರತಕ್ಕಂಥದ ಬೋರೋಡ ಮುತ್ತಳಿ ಹೊಂದಿರತಕ್ಕಂಥ ಕಂಬಳಿ ಕೊಟ್ಟ. ಆ ಕಂಬಳಿ ತಗೊಂಡು ಯಾರು ಕಂಬಳಿ ಬಂಗಾರ ಚೀಲ ಕೊಟ್ಟ ಅಂಬೇದ ಸಿದ್ಧ ಯಾರಿಗೆ ಇಟ್ಟಬ್ರಾಯ ಕೊಟ್ಟ. ಹೌದು ಹೌದ್ರಿಪ್ಪ. ಆ ಇಟ್ಟಬ್ರಾಯ ಅವನ್ನೆಲ್ಲ ತಗೊಂಡು ಕರೆತ ನನಗೆ ಹೊಟ್ಟೆ ಹೆಸರು ಊಟ ಮಾಡವಿದ್ದೀನಿ. ನನಗೇನಾರು ಊಟಕ್ಕೆ ಬಿಡ್ರಂತ ಇಲ್ಲೇ ಊಟ ಮಾಡಿಸ್ತೀನಿ, ಅಡಿಗೆ ಮಾಡಿಸ್ತೀನಿ. ಊಟ ಮಾಡಂದ್ರು. ಇಲ್ಲಿ ಊಟ ಮಾಡಂಗಿಲ್ಲ. ಮತ್ತೆ ಊಟ ಮಾಡ್ತಾನೆಪ್ಪ. ನೀವು ಒಣ ಕಾಳ ಬೇಯಿಸಿ ಧಾನ್ಯಗಳ ನನಗೆ ಕೊಡಬೇಕು. ನನ್ನ ಕೈಯಾರ ನಾ ಅಡಿಗೆ ಮಾಡಿ ಊಟ ಮಾಡ್ತೀನಿ ಅಂದ್ರು. ಹೌದು ಹೌದ್ರಿಪ್ಪ. ಅವಾಗ ಹೋಳಿಸರು ಗಾಳಿ, ಹೋಳಿಸರು ಬೆಲ್ಲ, ಹೋಳಿಸರಿ ಅಕ್ಕಿ ಕೊಟ್ರು. ಹೌದು ಅರಕೇರಿ ಹೇಳಿಕರನ್ನ ತಾಯಿ ಪದ್ಮಾವತಿಗೆ ಭೇಟಿಯಾಗಿ ಹುಟ್ಟಕ್ಕೆ ಹಳ್ಳಕ್ಕೆ ಬಂದು ಎಲ್ಲ ಗಿಡ ಬಿಟ್ಟು ಒಣಗಿದ್ದು ಹಳ್ಳೆಲ್ಲ ಬತ್ತು ಹೋಗಿತ್ತು. ಅಲ್ಲಿಗೆ ಬಂದ ಗಿಡನ್ನ ಮಯದಾಟ ಮಾಡಿ ಅಡಿಗೆ ಮಾಡಕ್ಕಂತ. ಹೌದ್ರಿಪ್ಪ. ಅಡಿಗಿದ್ದೇವೆ